ಮತ್ತು ದೇವತೆ ಹತ್ರ ಹೋಗಿ ಸುಳ್ಳು ನುಡಿ ಕೊಡು. ನನ್ನ ಹತ್ರ ಬಂದು ಸುಳ್ಳು ನುಡಿ ನುಡಿಬೇಡ. ಮೂರು ಭಾಗದ ಇಟ್ಕೊಂಡಿದ್ದೆ, ಎಡವಟ್ ಮಾಡ್ಕೊಂಡೆ. ಕರೆಕ್ಟ್. ಚೂರು ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗ ಅಂತಿರು. ಹೋಗಿ ಹೊಡ್ಯಾಕ್ಲ ಹೋಗು. ಒಂದು ಥರದ ಒಂದು ರೂಪದ ಹೆಣ್ಣುಮಗಳು ಇದರಿಂದ ತೊಂದರೆ ಆಗಿತ್ತೇನಪ್ಪ. ಈಗ ಅಪ್ಪ ಮಾಡೋ ತೊಂದರೆ ಮಾಡಿದ್ರೆ ಅವರು ಅಂತ ಗೊತ್ತಿಲ್ಲ ನನಗೆ ಏನು ಮಾಡ್ಯಾರ ಅಂತ. ಏನು ಆಯ್ತು, ಕನ್ಸಲ್ಲೇ ತೋರಿಸ್ಲಾ? ಕನ್ಸಲ್ಲೇ ತೋರಿಸ್ಬೇಕು ಸ್ವಾಮಿ. ಇಂತಾರೆ ಅಂತ ನನ್ನ ಇದಕ್ಕೆ ಬಂದ್ರೆ ಕನ್ಸಲ್ಲೇ ಅವತ್ತೇ ನಾನು ನಮ್ಮಪ್ಪ ಅಂತ ನಂಬರಿ. ಹಿಂಗೆ ಅಂತ ಸುಮ್ಮನೆ ಏನಾಗಿದೆ? ನನ್ನ ಮಗನಿಗೆ ನಂಬಿತಾನೆ. ಮತ್ತೆ ಊರಲ್ಲಿ ಹೇಳತ್ತಪ್ಪ ಈತನಪ್ಪ, ಸರಿಪಡಿಸ್ಕತ್ತೀಯ? ಇನ್ನ ನನ್ನ ವಾರನಾದ್ರು ಪಾನ ಬೇಡ. ಒಂದು ದಿನದ ಭಕ್ತಿನ ವೀರಭದ್ರನೇ ಕೊಡ್ತೀಯ. ವಾರೆಲ್ಲ ಸೇವೆ ಮಾಡ್ಕ, ಏನಾರ ಮಾಡ್ಕ, ನಾನು ಕೇಳ್ಕೊಡ್ತೀನಿ. ಮಂಗಳವಾರದ ದಿವಸ ಮಾತ್ರ ಒಂದು ಧೂಪ ದೀಪ ಹಾಕ್ತೀನಪ್ಪ. ಅದರಲ್ಲೇ ನಿನ್ನ ಕೈ ಹಿಡಿದು ನಿನಗೆ ಕಲ್ಯಾಣ ಅಂತಕ್ಕಂಥದ್ದು, ಮಾಂಗಲ್ಯ ಅಂತಕ್ಕಂಥದ್ದು, ಶಿಶುಗಳು ಅಂತಕ್ಕಂಥದ್ದನ್ನ ಕಾಪಾಡ್ಕೊಡ್ತೀನಿ. ಒಳ್ಳೇದು ಮಾಡ್ಕೊಳ್ಳ. ಅಪ್ಪನೇನಪ್ಪ ಗಾಡಿ ಪಾಡಿ ಓಡಿಸ್ತೇನೆ ಸ್ವಾಮಿ. ಅದು ಒಂದು ಸ್ವಲ್ಪ ವಾಹನದಲ್ಲಿ ನಿಮ್ಮ ಜೊತೆಲಿ ಬಿಳಿ ಬಟ್ಟೆ, ಬಿಳಿ ವಸ್ತ್ರದಲ್ಲಿ ಅರಿಶಿನ ಪುಡಿ ಹಾಕಿ ಕಟ್ಟಿಟ್ಟು ಆಗ್ಬೋದೇನಪ್ಪ? ನನ್ನನ್ನು ಕರ್ಕೊಂಡ್ಬಂದ ಶಿಶು ವಾಹನ ನಡೆಸಿ ಶಿಶುನ್ ಕರೆಯಪ್ಪ. ಪ್ರವೀಣ, ನೀವು ಕರ್ಕೊಬಂದಿದ್ದರು. ಗುರುವಿನ ಹಸ್ತದಲ್ಲಿ ಮಾಡ್ತಿರ್ತಕ್ಕಂಥ ಸೇವೆ ಉಪಚಾರದಲ್ಲಿ ಸ್ವಲ್ಪ ಭಾಗ ನಾನು ಸೋಲ್ ಕಾಣ್ತಾ ಇದ್ದೀನಿ ಅಂತ ಪ್ರಶ್ನೆ ಇಟ್ಟಿದ್ದೇನಪ್ಪ. ಈ ಫಲನ ಭಕ್ತಿಯಿಂದ ಬಿಳಿ ವಸ್ತ್ರ ಕಟ್ಟಿ ಈ ಬಣ್ಣದ ಭಂಡಾರನಿಟ್ಟು ಭಕ್ತಿಯಿಂದ ಕಡಿಯಪ್ಪ. ಅದರಲ್ಲೇ ನಾನು ಶಕ್ತಿ ತುಂಬಿ ನಿನ್ನ ಆಸೆಯಂತೆ ಎಲ್ಲ ಕಾರ್ಯನ ಸಿದ್ಧಿ ಮಾಡಿಕೊಡ್ತೀನಿ. ಈ ಗಂಗೆ ಭಾಗದಲ್ಲಿ ಇರ್ತಕ್ಕಂಥದ್ದನ್ನ ಮಾಡಬೇಕು. ಆ ಗಂಗೆ ಭಾಗ ನಾನು ಮನೇಲಿ ಮೂಡಬೇಕು. ಆ ಗಂಗೆ ಮೂಡಿದ್ರೆ ನಾನು ಈ ಭೂಮಿ ಫಲದಲ್ಲಿ ನಾನು ಇಂಥದ್ದು ಮಾಡ್ಕೋತೀನಿ, ಭಗವಂತ ನಡೆಸ್ಕೊಡು ಅಂತ ಹೇಳ್ಬಿಟ್ಟು ಒಂದು ಗಳಿಗೆ ಪ್ರಾರ್ಥನೆ ಇಟ್ಟಿದ್ದೇನಪ್ಪ. ಭೂಮಿಯಿಂದ ಈ ಜಾಗದಲ್ಲಿ ಗಂಗೆ ನಾನು ನಿಮಗೆ ಅದರಲ್ಲಿ ಇಂಥದ್ದು ಮಾಡ್ತೀನಿ ಕಣಪ್ಪ ಅಂತ ಹೋಗ್ತಾ ದಾರಿ ಹೇಳ್ಬೋದಪ್ಪ. ಒಂದ್ಸಲ ಹೇಳ್ಕೊಂಡಿದ್ದೀನಿ, ಅದನ್ನು ನಡೆಸ್ಕೊಡ್ತೀನಿ. ಆ ಫಲದಲ್ಲಿ ಬಿಟ್ಟು ಬರ್ತೀನಪ್ಪ. ಅದೇ ಜಾಗದಲ್ಲಿ ಮೂಡ್ ಬಂದು ನಿನ್ನ ಮನೆ ಬಾಗಿಲಿಗೆ ಗಂಗೆ ಹರಿಸ್ತೀನಿ. ಆಗ್ಬೋದೇನಪ್ಪ? ನಡೆಸ್ಕೊಡ್ಲ? ಅದರಲ್ಲೇ ಈಗ ಮಾಡ್ತಿರ್ತಕ್ಕಂಥ ಅವ್ರಿಗೆಲ್ಲ ಅಭಿವೃದ್ಧಿ ಕೊಟ್ಟು ಇದರಲ್ಲೇ ಬೆಳೆಸ್ಕೊತೀನಿ ಕಂಡು. ಆತರ ಪಡಬೇಡ, ಆತರವಾಗೆಲ್ಲೂ ಮುಂದೆ ನುಗ್ಗಕ್ಕೆ ಹೋಗಬೇಡ. ಸಮಾಧಾನವಾಗಿ ಶಾಂತಿಯುತವಾಗಿ ನಡಿ. ಆಯ್ತು, ನಾನು ಅಲ್ಲಿ ಬರ್ತೀನಿ. ಅಲ್ಲೇ ಆಗ್ಬೋದಪ್ಪ? ಬನ್ನಿ, ಮುಂದೆ ಕೂತ್ಕೊಳ್ಳಿ. ಉಸಿರಾಚೆ ಬರ್ಕೊಡು, ಸುಮ್ಮನೆ ಬೇಕು. ನೀವು ಮಾತಾಡೋಕೆ ಸುಮ್ಮನೆ ಉಸಿರಾಚೆ ಬರ್ಬಿಟ್ಟು ಮಾಂಗಲ್ಯ ಭಾಗ್ಯ ಓದಕ್ಬೇಕಲ್ಲನಪ್ಪ. ನಾನು ಹಂಗೆ ಆಸೆ ಪಟ್ಟಿರೋದು ಸ್ವಾಮಿ. ನನಗೆ ಬೈತಾರೆ. ಬೇಡವೇ ಬೇಡ ಅಂದಿದ್ದೇನೆ. ಸರಿ, ಅದನ್ನ ನಾಗೇನಿಗೆ ಬಿಟ್ಕೊಡಪ್ಪ. ನಾನು ಅದನ್ನು ತೆಗ್ಸಿ ಸರಿಪಡಿಸ್ಕೊಡ್ತೀನಿ. ಆಗ್ಬೋದೇನಾ? ಹಾಂ, ಸರಿ ಸರಿ. ದಾರಿ ಮಾರ್ಗದಲ್ಲಿ ನಾನೇ ಕಣ ಇರೋದು. ಅದು ಏನೋ ಒಂದು ಭಾಗದ ನನ್ನ ಹತ್ರ ಬಂದು ಒಂದು ಪ್ರಶ್ನೆ ಇಟ್ಟಿದ್ದೆ, ಅದು ನಡೆಯೋ ತನಕ ಅದು ಕಾಯ್ತಾ ಇತ್ತು. ಆಗ್ಬೋದೇನವ? ಆ ಗಳಿಗೆಲಿ ನಾನು ಹುಟ್ಟು ಬರ್ತೀನಿ. ಆಗ್ಬೋದೇನಪ್ಪ? ನನ್ನ ಬಿಳಿ ವಸ್ತ್ರ ಕಟ್ಟಿ
ಇಂಥ ಭಂಡಾರ ಹಾಕಿ ಮುಂದುವರಿಸಿರಪ್ಪ. ಪೂಜೆ ನಡೆಸ್ತಿರ್ತೀಯ, ಆ ಸೇವೆ ನಾನು ಬಂದು ಕಾಣಿಸ್ಕೊತೀನಿ. ಕಂಡ ಮೇಲೆ ನನ್ನ ಬಂದು ಕಾಣಪ್ಪ, ಗುಡಿಗೆ ಬಂದು ಕಾಣ್ತೀಯಾ? ಕಾಯಿ ಇಟ್ಟು ಪೂಜೆ ಮಾಡ್ಬೇಕಾ? ಫಲ ಇಟ್ಟು ಫಲ ಸಾಕು. ಇದು ಸಾಕಾ? ಇಂಥ ಭಂಡಾರ ಹಾಂ ಸರಿ. ಇಂಥ ಭಂಡಾರ ಹಾಕ್ಕೊಂಡು ಸೇವೆ ನಡೆಸ್ಬೇಕು. ಇದು ಮಾಡಿ ಪೂಜೆ ಮಾಡ್ಬೇಕಾ? ಹೆಣ್ಣುಮಗಳು ಮಕ್ಕಳದ್ದು ಭವಿಷ್ಯ ಕೇಳಿ ಒಂಚೂರು ಹಂಗೆ. ಸ್ವಾಮಿ ನನ್ನ ಮಕ್ಳದೊಂದು ಇದೆ. 9 ಗಳಿಗೆ 9 ದಿವಸ 9 ವಾರ 48 ವ್ರತಕ್ಕೆ ಒಂದು ಸೇವೆಯಲ್ಲಿ ಸಹಾಯ ಮಾಡವ. ನಿನ್ನ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಕಲ್ತಿದ್ದೀನಪ್ಪ. ಅವ್ರು ಹೆಂಗ್ ತಿಂತಾರೆ, ಹೆಂಗ್ ಬರೀತಾರೆ, ಹೆಂಗ್ ಓದ್ತಾರೆ, ಹೆಂಗ್ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದೀನಪ್ಪ. ಅದಕ್ಕೆ ನಾನಿದ್ದೀನಿ. ಬಿಳಿ ಲೆಕ್ಕದ ಗುತ್ತಿ ಐತೆನಪ್ಪ ಇಲ್ಲೆಲ್ಲರೂ. ನೀರು ಹೋಗ್ತಲ್ಲಪ್ಪ, ಅದನ್ನ ತಂದು ಅದನ್ನ ಸ್ಥಾಪನೆ ಮಾಡಿ ಅದರಲ್ಲಾದ್ರೆ ಸದ್ದ ಏನು ಸ್ವಲ್ಪ ಸುಮ್ಮನೆ ಇರೋದು. 11 ದಿವಸ ಆ ಮಕ್ಕಳ ಕೈಲಿ ಗಣಪತಿಯನ್ನ ಪೂಜೆ ಮಾಡಿಸ್ಬೇಕಪ್ಪ. ಇಬ್ಬರು ಕೈಲಿ ಚಂಚಲ ಮನಸ್ಸು, ಆ ವಿದ್ಯಾ ತಿದ್ದಿರ್ತಕ್ಕಂಥದ್ದು, ಅರಿಕೆ ಮಾಡಿರ್ತಕ್ಕಂಥದ್ದು ನೆನಪಿನ ಶಕ್ತಿಗಳಿಲ್ಲಪ್ಪ. ಅವ್ರು ಏನೇ ಮಾಡಿದ್ರು ಈಗ ಚಂಚಲ ಮನಸ್ಸು ಏನಪ್ಪ, ಆ ಅರಿವಾಗದ ಗಳಿಗೆ ಇನ್ನು ವರ್ಷದ 7 ತಿಂಗಳು ಬಾಕಿ ಇದೆ. ಇನ್ನು ವರ್ಷದ 7 ತಿಂಗಳಿಗೆ 2 ಶಿಶುಗಳನ್ನ ಒಂದೇ ಸ್ಥಾನದಲ್ಲಿ ಕೂರಿಸಿ ವಿದ್ಯೆಯನ್ನು ಕೊಡ್ತೀನಿ. ಹೌದಾ? ಅಲ್ಲಿ ತನಕ ನೀನೇನು ಚಿಂತಿಸಬೇಡ. ಅವನು ಹೊರಗಡೆ ಹೋಗ್ತಾ ಇದ್ದಾನೆ ದೊಡ್ಡವನು. ಯಾವ ಜಾಗದಲ್ಲಾರಿಲ್ಲಪ್ಪ, ಇನ್ನು ನಾನು ಹೇಳಿದ ಗಳಿಗೆ ಆ ಗಳಿಗೆಗೆ ನಾನು ವಿದ್ಯೆನ ಸಂಪೂರ್ಣ ಕೊಡ್ತೀನಿ. ಈಗ ಅರ್ಧ ಮಾತ್ರ ಮಾಡಿರೋದು. ಸರಸ್ವತಿ ಅಮ್ಮನ ಭಾಗದಲ್ಲಿ ನಿನಗೆ 1 ಸಂವತ್ಸರದ 7 ತಿಂಗಳ ನಂತರ ಆ ಜಾಗಕ್ಕೆ ದೇವಿ ಸ್ಥಾನ ಕಳಿಸ್ಕೊಡ್ತೀನಿ. ಅಕ್ಕಿ ಮುದ್ರೆಯಲ್ಲಿ ಅಕ್ಷರ ತಿದ್ದಿಸಿ ಅಮ್ಮನಿಗೆ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬರ್ಬೇಕು. ಎಲ್ಲಿ ಮಾಡಿಸ್ತೀಯಾ? ಎಲ್ಲಿ ನೀವೇ ಹೇಳಿ. ಶಾರದಾ ಅನ್ಬೇಕು. ಅದಕ್ಕೆ ಏನಂತಾರಪ್ಪ? ಕೊಲ್ಲೂರು ಮೂಕಾಂಬಿಕೆ. ಶೃಂಗೇರಿ ಕಣಪ್ಪ. ಶೃಂಗೇರಿ. ಶೃಂಗೇರಿ ಶಾರದಾ ಪೀಠದಲ್ಲಿ ಶಕ್ತಿ ಪೀಠಕ್ಕೆ ಹೋಗಿ ಮಕ್ಕಳನ್ನ ಸೇವೆ ಕೊಟ್ಟು ಅಕ್ಷರ ದಾಸೋಹನ ತಿಚ್ಚಿ ದಾಸೋಹ ಕೊಟ್ಟು ಬರಪ್ಪ. ಯಾವಾಗ ಹೋಗುತ್ತೆ ಸಮಯ? ಅಕ್ಷರನ ಮುದ್ರೆಯನ್ನು ತಿತ್ತಾರೆ. ಆ ತಿದ್ದಿದ ನಂತರ ಆ 9ನೇ ದಿವಸಕ್ಕೆ ಶಾರದೆ ಕೈ ಹಿಡಿದು ವಿದ್ಯೆ ಮೇಲೆ ಮುಂದೆ ಬರ್ತಾರೆ. ಆಯ್ತೇನಪ್ಪ? ನಿನ್ನ ಆಸೆ ಅಧಿಕಾರಿಗಳನ್ನಾಗಿ ನಾನು ನೋಡ್ಬೇಕು ಅಲ್ಲಪ್ಪ. ಯಾವಾಗ ಹೋಗೋದು ಸ್ವಾಮಿ? ಸೇವೆ ಐತೆ ಕಣಪ್ಪ. ನಾಗ ಸೇವೆ ಮುಗಿಸ್ಕೊಂಡು ಅಮ್ಮನನ್ನ ಸೇವಿಸ್ತಾನೆ ಕಳಿಸ್ಕೊಂಡು. ಸರಿ ಸ್ವಾಮಿ. ಇಷ್ಟೇ ಕಣವ, ಏನು ತೊಂದರೆ ಇಲ್ಲ. ನಿನ್ನ ಶರೀರ ಭಾಗದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ನನ್ನ ಕಾಡ್ತಲ್ಲಪ್ಪ. ಬಾಗಿ ಬಂದ್ರೆ ನೋವು ಆಗೋದು. ಈ ಭಾಗದಲ್ಲಿ ಇಂಥ ಭಂಡಾರನ ನಾನು ನಿನ್ನ ಮನೆಗೆ ಇಟ್ಟೋಗಿರ್ತೀನಿ ಕಣಪ್ಪ. ಆ ಭಂಡಾರ ಮುದ್ರೆನ ನೀನು ಅದನ್ನ ಸೇವೆ ಮಾಡಕ್ ಮುಂಚೆ, ಸೇವನೆ ಪ್ರಸಾದ ತಿನ್ನಕ್ ಮುಂಚೆ ಒಂದು ಇಂತಹದ್ರಲ್ಲಿ ಗಂಗೆ ತಗೊಂಡು ಅದಕ್ಕೆ ಹಾಕಿ ಕುಡಿದು ಸಾಕು. ನಾಗರುದ್ರ, ಚಂಗೀರ್ ಕಾಳಿ, ಭದ್ರಕಾಳಿ, ನಾಗಮ್ಮ ಮುಕ್ತಿ ಅನ್ನವ ಸಾಕು. ಆ ಮುಕ್ತಿ ಕೊಟ್ಟು ನಾನು ಕಾಪಾಡ್ತೀನಿ. ಹೌದಾ? ಇನ್ನು ಮುಂದೆ ಮುದ್ರೆ ಮೂಲಕ 48 ವ್ರತಕ್ಕೆ ನೀನು ಸಹಾಯ ಮಾಡವ. ನಿನ್ನ ಕೈಲಿ ಆಗ್ಲಿಲ್ಲ 7 ದಿನ ಈ ಗರ್ಭಗುಡಿಯನ್ನ ನೋಡ್ಬೇಡಪ್ಪ. ಆಗ್ಬೋದಾ? ಅವತ್ತಿನ ಗಳಿಗೆ ನಿನಗೆ ಅರ್ಥ ಆಗುತ್ತೆ. ಆ ಗಳಿಗೆ 7 ದಿನ ನೆರಳು ಅದೊಂದು ಎಚ್ಚರ ಕಣಪ್ಪ. ಅರ್ಥ ಆಯ್ತು? ಅರ್ಥ ಆಯ್ತೇನು ಗುರುವೆ? ಈ ಜಾಗದಲ್ಲಿ ಮೂಡಿಸಿಟ್ಟಿರ್ತೀನಿ. ತುಪ್ಪದ ದೀಪನ ಹಚ್ತಾರೆ ಗುರುವೆ. ಇವತ್ತು ಮೊದಲನೇ ಹಂತದಲ್ಲಿ ಇಷ್ಟು ಕಳೆದಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕಾಣಿಸ್ಕೊತೀನಿ. ಆಗ್ಬೋದಿಲ್ಲವಾ? ಅಪ್ಪ ಏನು ಗುರುವೆ? ಕುಲದಲ್ಲಿ ಕುಲವೀರಭದ್ರ ಸ್ವಾಮಿಯ ನಿನ್ನ ಮನೆ ದೇವರು ಬರೇಲಿ ಭಾಗದಲ್ಲಿ ಇರೋದ್ರಲ್ಲಪ್ಪ. ಅಲ್ಲಿರ್ತಕ್ಕಂಥ ತಾಯಿಗಳು ಚೌಡೀಶ್ವರಿ ಚೌಡಿಯಾಗಿ ನೀನು ಸ್ಥಾಪನೆ ಮಾಡ್ಕೊಂಡು ನಿನ್ನ ಮನೆ ಚೌಡಿ ಗ್ರಾಮ ದೇವತೆಯನ್ನ ಅಪ್ಪಣೆ ಕೇಳ್ತಾ ಈ ಮನೆಯನ್ನು ಬೆಳೆಸಿ ಗಂಗೆ ಹಾಲು ಅಮೃತನ ನಾನು ಬಂದು ಕುಡ್ಕೊಂಡು ಹೋಗ್ತೀನಪ್ಪ. ಇಟ್ಟುಬಿಟ್ಟು ನೋಡು, ನಾನು ಕುಡ್ಕೊಂಡು ಹೋಗ್ತೀನಿ.
ಬರೋಜ್ಜಿ ಅಜ್ಜಿ. ಏನಾರ್ ಕೇಳ್ಕೊತೀಯ? ತಿಳ್ಕೊತಿ ಏನೇನಾರವ? ಅಲ್ಲ ಇರಿ ಒಂದು ನಿಮಿಷ ನಾನು ಕೇಳ್ತೀನಿ. ಅಲ್ಲಿ ನಮ್ಮ ಮನೆ ಹತ್ರ ಏನೋ ಸಮಸ್ಯೆ ಅಂತ ಹೇಳಿದ್ರೆ ಯಾರು ಮೊನ್ನೆ ಕೇಳಿದ್ರೆ ಏನು ಸಮಸ್ಯೆ? ಒಂದು ದಿಕ್ಕಿನಿಂದ ಹಾಂ. ಒಂದು ದಿಕ್ಕಿನಿಂದ ಇನ್ನು ಒಂದು ಇದು ಹಾಂ. ಈ ದಿಕ್ಕಲ್ಲಿರೋ ದೇವಿಗೆ ಹೋಗಿ ಬಲಿ ಮುಖಾಂತರ ಒಂದು ರೂಪ ಇಟ್ಟಿದ್ದೆ. ನಾನು ಎಳ್ಕತೀನಿ, ಕನ್ಸಲ್ಲಿ ನೀನು ತೋರಿಸ್ತೀನಿ. ಆ ಹೆಣ್ಣುಮಗಳು ಕಂಡ ತಕ್ಷಣ ನನ್ನ ಹತ್ರಕ್ಕೆ ಬರವ. ನಾನು ಬರೀ ಒಂದು ವಿಭೂತಿ ಕಟ್ಟಲ್ಲಿ ಒಂದು ಮುಕ್ಕಣ್ಣಿನಲ್ಲಿ ನಾನು ಕಡಿದು ತೋರಿಸ್ತೀನಿ. ಆಗ್ಬೋದೇನು ಗುರು? ಆ ಹಿರಿ ಹೆಗ್ಗಂಬಕ್ಕೆ ಆರೋಗ್ಯ ಅಂತಕ್ಕಂಥದ್ದು ಕಾಡ್ತಾ ಇದ್ದಾನಪ್ಪ. ಇದನ್ನು ಎದುರು ಬರೋದು ಹೇಳಪ್ಪ. ಅಜಯ್ ಬಾರತಿ ನೀವು ಇಸ್ಕ ಬನ್ನಿ. ಅಜ್ಜಿಗೆ ನಿಂಗೆ ಬಾರ. ಹೆಗ್ಗಂಬ ಅಂದ್ರೆ ಬಾಜಿ ನೋಡು, ನೀನ್ ಕೇಳಕ್ಕಲ್ಲ ಅಂದ್ರೆ ಅವ್ರು ಕರಿತವ್ರೆ ಬಾಯಿ ಕಡೆಯಲ್ಲಿ. ಮನೆ ಹೆಗ್ಗಂಬ ಅಲ್ಲ ನಿಮ್ಮದು? ಮುಂದಕ್ಕೆ ಮುಂದೆ ಇಲ್ಲಿಗೆ ಬಾ, ಇಲ್ಲಿ ಬಾ ಎಡ್ಕ. ಹಿರಿ ಮನ್ಸಿದೆ ನಮ್ಮನೆಗಾಗಿ ಇರೋದು ಈಗ. ಕೈ ಇಸ್ಕ ಬಾಳೆಹಣ್ಣು ಇಸ್ಕ. ಎರಡ್ ಕೈ ಕಣ್ಣು ಕಾಣ್ಸಕ್ಕಲ್ಲ ಸಮ್ ಕಡೆ. ಎರಡು ಕೈನೂ ಹಿಡಿ. ಎರಡ್ ಕೈ ನೋಡಿ ಇಲ್ಲಿ ಇಲ್ಲಿ ಬಾ. ಇಟ್ಕೊ ಇದನ್ನು ಇಟ್ಕೊ ಇದನ್ನು ಇಲ್ಲಿ. ಫಲನ 2 ಹೊತ್ತು ಸೇವನೆ ಮಾಡಕ್ಕಿಲ್ಲಪ್ಪ. ಹಾ ಸರಿ ಸರಿ. ಇದು 2 ಬಾಳೆಹಣ್ಣ. 2 ಬೆಳಿಗ್ಗೆ ಸಾಯಂಕಾಲ ತಿನ್ನಬೇಕು ಅಂತ ನೋಡೋದು. ಪಾಪು ಬಾರಿ ಇಲ್ಲಿ ಬರೋ ಇಲ್ಲಿ ಸ್ವಲ್ಪ ಕಿರಿಯನು ಸ್ವಲ್ಪ ರ್ಯಾಶು ಸ್ವಾಮಿ. ಕೇಳು ಅದಕ್ಕೆ ಸಣ್ಣ ಮಗ ಒಂದ್ ಸ್ವಲ್ಪ ಇದು ಆಟ ಮಾಡ್ತಾನೆ ಸ್ವಾಮಿ ಕಡೆ. ಗಳಿಗೆ ರವಿ ದೇಸೆ ಕಣಪ್ಪ. ಅದಕ್ಕೆ ಹೇಳಿದ್ದು ನಾನು 1 ವರ್ಷ 7 ಮಾಸ ನನಗೆ ಕೊಡವ, ಅದರಲ್ಲಿ ತಗ್ಗಿಸ್ಕತೀನಿ. ಇದ್ರ ಮುದ್ರೆಯಲ್ಲಿ ಸರ್ಪವಾಗಿ ಅಂತದೆ. ಅದು ಇದಕ್ಕೆ ಗೊತ್ತು ಏನಕ್ಕೆ ಅಂತ. ಹಿರಿ ಕುಡಿ ಗೊತ್ತು ಹುಸ್ ಅನ್ನೋದು ಯಾಕೆ ಅಂದ್ರೆ ಅದಕ್ಕೆ ತೊಂದರೆ ಆಗಿತ್ತು ಅಂತ. ಅದನ್ನೀಗ ತಗ್ಗಿಸ್ಕತೀನಿ. ನೀನು ಆದಷ್ಟು ಹಾಲು ಇದು ನೀಡಪ್ಪ. ಇದರಲ್ಲಿ ಕುಡ್ಕೊಂಡೋಳು ಕಳ್ಕತ್ತ ಬರ್ತೀನಿ ಕಣಪ್ಪ. ಆಗೋದೇನವ ಮತ್ತೇನು ಬಿಡುವೆ? ಈ ಬಾಲ್ಯದಲ್ಲಿ ನಾನು ಬಂದು ಮೆಟ್ಟಿ ನಡೆದಿರೋ ಎಷ್ಟು ಕಾಳಕ್ಷತೆ ಬಿದ್ದಿದವ ಅಷ್ಟೇ ಭಂಡಾರನ ನಾನು ತುಂಬಿಸ್ಕೊಂಡು ತಗತೀನಿ. ತಗೊಳ್ಳ ತಗೊಳ್ಳೇನುವ? ಸ್ವೀಕಾರ ಮಾಡ್ಲಾ? ಸಂತೋಷನಾ? ಹಾಲನ್ನ ಕುಡಿದಿರ್ತೀನಪ್ಪ. ಅಮೃತಗಳಿಗೆ ಹುಟ್ಟಿ ವಿಷಗಳಿಗೆ ವಿಷಾಮೃತನ ಗಡನವಾಗಿ ಹಾಕಿ ನುಂಗಿ ಅಮೃತಗಳಿಗೆ ಅಂತಕ್ಕಂಥದ್ರಲ್ಲಿ ಹುಟ್ಟಿ ನಿನ್ನ ಮನೆ ಹಾಲನ್ನ ನಾನು ಬಂದು ಸ್ವೀಕಾರ ಮಾಡಿ ಹೋಗಿ ಆಗ್ಬೋದೇನಪ್ಪ? ಇದು ಜಾಸ್ತಿ ಐತೆ. ಇವ್ರಿಗೊಂದು 3 ಜನ. ನೀವು ಪೂಜೆ ಮಾಡೋದು ಯಾವಾಗಲೂ ಇಲ್ಲೇನಾ? ಓಕೆ ಓಕೆ.